ಅಪ್ಪು ಸರ್ನೇ ಸರಳತೆ. ನಾನಿವತ್ತು ಅಪ್ಪು ಸರ್ ಬರ್ತಡೆಗೆ ಅವ್ರನ್ನ ನೋಡಕ್ ಬಂದಿಲ್ಲ. ಮೊದಲನೇದಾಗೆ ನಾನು ಅವ್ರನ್ನ ಅಪ್ಪು ಸರ್ನ ನೋಡಕ್ ಬಂದಿಲ್ಲ. ಅವ್ರ ಅಭಿಮಾನಿಗಳಲ್ಲಿ ಅವ್ರು ಯಾವಾಗಲೂ ಜೀವಂತವಾಗಿರ್ತಾರೆ. ಅವ್ರ ಸಂಭ್ರಮ ನೋಡೋದೇ ಖುಷಿ. ಒಂದು ವಿಚಾರ, ಸಿನಿಮಾ ರಿಲೀಸ್ ಆಗಿ 14 ವರ್ಷ ಆದಮೇಲೆ ಸಹಿತ ತೆಲುಗು ತಮಿಳು ಸ್ಟಾರ್ ರೇಂಜ್ಗೆ ಓಪನಿಂಗ್ ತೊಗೊಳುತ್ತೆ ಅಂದರೆ 14 ವರ್ಷದ ಹಿಂದಿನ ಸಿನಿಮಾ. ಅದು ಆ ವ್ಯಕ್ತಿ ಅಪ್ಪು ಸರ್ಗಿರುವಂತಹ ವರ್ಚಸ್ಸು. ಮೊನ್ನೆ ಬಹಳ ಖುಷಿ ಆಯಿತು. ಈಗ ವಿಚಾರ ಏನು ಅಂದರೆ, ಎಲ್ಲರಿಗೂ ಪುನೀತ್ ರಾಜ್ಕುಮಾರ್ ಜನ್ಮದಿನದ ಶುಭಾಶಯಗಳು. ಯುವ ಸಿನಿಮಾ ಬರ್ತಾ ಇದೆ, ಮಿಸ್ ಮಾಡದೆ ನೋಡಿ. ನಮ್ಮ ಬ್ರದರ್, ನಮ್ಮ ಫ್ಯಾಮಿಲಿದು. ಅದಾದ್ಮೇಲೆ ಅವ್ರ ಅಪ್ಪನ ಸಿನಿಮಾ ಬರ್ತಾ ಕರ್ನಾಟಕದಲ್ಲೇ, ಅದು ಮಿಸ್ ಮಾಡದೆ ನೋಡಿ. ಅದು ನಂದು ರಾಘಣ್ಣದು, ಅದನ್ನು ಸೇರಿಸ್ಕೊಂಡು ನೋಡಿ. ಇಬ್ಬರು ಇಂಪಾರ್ಟೆಂಟೇ, ಅವ್ರ ಜೊತೆಗೆ ನಾವು ಇಂಪಾರ್ಟೆಂಟ್. ಸೊ ಎಲ್ಲರೂ ಅಷ್ಟೇ ಖುಷಿ ಆಯಿತು ನಿಮ್ಮ ಜೊತೆ ನೋಡೋಕೆ ಬಂದಿದ್ದು. ಎಲ್ಲ ಅಭಿಮಾನಿ ನಮ್ಮನ್ನು ಕೇಳಬೇಡಿ, ನೀವು ಈ ಮೈಕನ್ನ ಮತ್ತು ಕ್ಯಾಮ್ರಾನ ಹಂಗೆ ಪ್ಯಾನ್ ಮಾಡಿ ಅವ್ರ ಸಂಭ್ರಮಾಚರಣೆ ನೋಡಿ. ಈ ಪೊಲಿಟಿಕಲ್ ಕ್ಯಾನ್ವಸ್ ಮಾಡ್ತಾರೆ ಗೊತ್ತಾ, 100 ರೂಪಾಯಿ ಕೊಟ್ಬಿಟ್ಟು ಬಿರಿಯಾನಿ ಕೊಟ್ಬಿಟ್ಟು ಕರ್ಕೊಬೇಕಲ್ಲ, 500 ರೂಪಾಯಿ ಕೊಟ್ಬಿಟ್ಟು ಇವ್ರು ಯಾರೋ ಹಂಗಲ್ಲ. ಪ್ರಾಮಾಣಿಕ ಕನ್ನಡ ಅಭಿಮಾನಿಗಳು, ಅಪ್ಪೋರ ಅಭಿಮಾನಿಗಳು, ಅಣ್ಣವ್ರ ಅಭಿಮಾನಿಗಳು ಎಲ್ಲ ಪ್ರಾಮಾಣಿಕವಾಗಿ ಬಂದಿರೋರಲ್ಲ ಇವರೆಲ್ಲ. ಇವ್ರು ಸ್ಪೆಷಲ್. ಈ ಒಂದ್ಸಲ ಹುಟ್ಟುಹಬ್ಬದ ಶುಭಾಶಯಗಳು. ಧನ್ಯವಾದಗಳು.